ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಸಾಮಾನ್ಯವಾಗಿ ವಿದ್ಯಾರ್ಥಿ ನಿಲಯ ಅಂದರೆ ಶಿಸ್ತು ಜಾಸ್ತಿ ಅಂತ ಕೇಳಿರುತ್ತೇವೆ. ಆದರೆ ಈ ವಿದ್ಯಾರ್ಥಿ ನಿಲಯದಲ್ಲಿ ಶಿಸ್ತು ಮಂಗಮಾಯವಾಗಿದೆ. ಈ ವಿದ್ಯಾರ್ಥಿ ನಿಲಯಕ್ಕೆ ಯಾರು ಬೇಕಾದರೂ ಬರಬಹುದು, ಎಷ್ಟೊತ್ತಿಗೆ ಬೇಕಾದರೂ ಹೋಗಬಹುದು. ವಾರ್ಡನ್ ಏನಾದರೂ ಜೋರು ಮಾಡಿದರೆ ನೀವು ಮಾಡಿರೋ ಅಡಿಗೆ ಸರಿಯಿಲ್ಲ, ನೀವು ಸರಿಯಾಗಿ ಶಿಸ್ತಿಲ್ಲ ಎಂದು ವಿದ್ಯಾರ್ಥಿಗಳು ಜೋರು ಮಾಡಿ ಬಾಯಿ ಮುಚ್ಚಿಸುತ್ತಾರೆ. ಈ ತರಹದ ವಿದ್ಯಾರ್ಥಿ ನಿಲಯ ಎಲ್ಲೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಯಾರ್ದು ಯಾರು ನೋಡೋಣ. ಇಲ್ಲಿ ಯಾರಲ್ವಾ? ಯಾರಲ್ವಾ? ಹೌದು ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಕಾಲೇಜು ಹಿಂಭಾಗದಲ್ಲಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಸುಮಾರು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆಂದು ಬಂದು ಈ ವಿದ್ಯಾರ್ಥಿ ನಿಲಯದಲ್ಲಿ ವಾಸವಾಗಿದ್ದಾರೆ. ಪೋಷಕರು ತಮ್ಮ ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದರೆ ಚೆನ್ನಾಗಿ ಓದುತ್ತಾರೆ ಅಂದುಕೊಂಡಿರುತ್ತಾರೆ. ಆದರೆ ಇಲ್ಲಿ ನಡೀತಿರೋದೇ ಬೇರೆಯಾಗಿದೆ. ಹಾಸ್ಟೆಲ್ ಹುಡುಗಲ್ವ ನೀನು? ಹೌದಾ, ಏನಕ್ಕೆ ಬಂದಿದ್ದೆ? ಹಾಂ, ಯಾವ ಊರು ನಿಮ್ಮದು? ಇದೇ ಊರಾ? ಅವನಿಗೇನು ರಾಮಾಯಣನೇ ಇಲ್ಲ. ಇವತ್ತೇನು ಎಕ್ಸಾಮ್ ಓದ್ತಾನೆ, ನಾವಿರೋದೇ ಇಲ್ಲ. ಮಾತಾಡಿ ಮಾಲು ನಡಿ ಬಾ. ಹೆಸರು ಕೊಡ್ರಿ ಕಣ. ಕಾರ್ಡ್ ತೋರಿಸ್ಬೇಕಾ? ಸರ್ ನೋಡಿ, ಕೆಲವೆಲ್ಲ ಇರಬೇಕಲ್ಲ. ಸುಮ್ಮನೆ ನಾವು ಯಾರೋ ಬಂದು ಒಳಗಡೆ ಬಂದು ನಿಮಗೆ. ಕೆಲವು ವಿದ್ಯಾರ್ಥಿಗಳು ಪ್ರತಿ ದಿವಸ ಹೊರಗಿನವರನ್ನ ಕರೆದುಕೊಂಡು ಬಂದು ಹಾಸ್ಟೆಲ್ನಲ್ಲಿ ಮೋಜು ಮಸ್ತಿ ಮಾಡೋದು, ಕೂಗಾಟ ಚೀರಾಟ ಮಾಡೋದು ಪ್ರತಿನಿತ್ಯ ನಡೆಯುತ್ತಲೇ ಇರುತ್ತದೆ. ಹಾಸ್ಟೆಲ್ ಅಧಿಕಾರಿಗಳು, ವ್ಯವಸ್ಥಾಪಕರು ಬಂದು ಕೇಳಿದರೆ ನೀವು ಮಾಡಿರೋ ಅಡಿಗೆ ಸರಿಯಾಗಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಎಂದು ಬಾಯಿ ಮುಚ್ಚಿಸುವ ಕೆಲ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ ಅನ್ನ ಮಾವನ ಮನೆ ಮಾಡಿಕೊಂಡಿದ್ದಾರೆ. 1ನೇ ತಾರೀಕಿಂದ ನ್ಯೂ ಇಯರ್ ಟೈಮಿಂದ ಸ್ವಲ್ಪ ಗಲಾಟೆ ಜಾಸ್ತಿ ಆಗಿದೆ ಹುಡುಗರದು. ನೆನ್ನೆನೂ ಕಿರ್ಚಾಡ್ತಾ ಇದ್ರು. ನೀವೇನು ಕೇಳಕ್ ಹೋಗಿಲ್ವಾ? ನಾವೇನ್ ಕೇಳಕ್ ಹೋಗಿಲ್ಲ ಸರ್. ಇಲ್ಲ ಗರ್ಲ್ಸ್ ಹಾಸ್ಟ್ಲು ಇದೆ ನಮ್ಮ ಮನೆ ಪಕ್ಕದಾನೆ. ಅಲ್ಲೇನಂತ ಏನ್ ಗಲಾಟೆ ಏನಿಲ್ಲ. ಬಾಯ್ಸ್ ಹಾಸ್ಟ್ಲು ಹುಡುಗರದೇ ಸ್ವಲ್ಪ ಗಲಾಟೆ ಜಾಸ್ತಿ. ನೈಟ್ ಎಲ್ಲ ಗಾಡಿಗಳು ಬರ್ತಾ ಹೋಗ್ತಿರ್ತಾವ. ಗಾಡಿಗಳು ಒಳಗೆ ತಗೊಂಡೋಗ್ತಿರ್ತಾರೆ, ಬರ್ತಾ ಇರ್ತಾರೆ. ಹೇಳೋರ್ ಕೇಳಿದ್ರೆ ಇಲ್ಲದಂತ ಆಗ್ಬಿಟ್ಟಿದೆ. ಸ್ವಲ್ಪ ಕೂಗಾಡೋದು ಎಲ್ಲ ನೈಟ್ ಜಾಸ್ತಿ. ನಾವು ಇಲ್ಲೇ ಓಡಾಡ್ತಾ ಇರ್ತೀವಲ್ಲ, ಕೇಳಿಸ್ಕೊತಾ ಇರ್ತೀವಿ. ನಾವು ಕೇಳಕ್ ಹೋಗಿಲ್ಲ ಅಷ್ಟೇ. ಪೊಲೀಸ್ಗೆ ಕಂಪ್ಲೇಂಟ್ ಎಲ್ಲ ಕೊಡ್ಬೇಕಾಗಿತ್ತು ನೀವು? ಇಲ್ಲ, ಪೊಲೀಸ್ಗೆಲ್ಲ ಕೊಟ್ಟಿಲ್ಲ. ಅದೇ ನೆಕ್ಸ್ಟ್ ಮತ್ತೆ ಏನಾರು ಹಂಗೆ ಗಲಾಟೆ ಜಾಸ್ತಿ ಆದ್ರೆ ನೆಕ್ಸ್ಟ್ ಆ ಥರನೇ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ವಿದ್ಯಾರ್ಥಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಂಡು ಹಾಸ್ಟೆಲ್ನಲ್ಲಿ ಇರದೇ ಇರುವ ವಿದ್ಯಾರ್ಥಿಗಳನ್ನ ಹೊರಹಾಕಬೇಕಿದೆ ಎಂದು ಅಡಿಗೆ ಸಿಬ್ಬಂದಿ ಮತ್ತು ಮೇಲ್ವಿಚಾರಕರು ಮಾಧ್ಯಮದೊಂದಿಗೆ ಮನವಿ ಮಾಡಿಕೊಂಡಿದ್ದಾರೆ. ಯಾವ ಕಾಲೇಜು? ಎಲ್ಲಿ ಯಾವ ಗೌರ್ಮೆಂಟ್ ಕಾಲೇಜಾ? ಅಷ್ಟು ಈ ವರ್ಷದಲ್ಲಿ ಇದೆಯಾ? ಈ ವರ್ಷದಲ್ಲಿ ಉಳಿದಿದೆಯಾ? ಅಲ್ಲಿ ಅವರು ಇದೇ ಕಾಲೇಜಾ? ಎಲ್ಲ ಇದೇ ಕಾಲೇಜ್ ಅವರಾ ನೀವು?
ಡಿಗ್ರಿ ಕಾಲೇಜಾ? ನಮ್ಮ ಹೆಸರು ಹೇಳಬೇಡಿ ಮತ್ತು ನಾವು ಹೇಳಿದ್ದೇವೆ ಎಂದು ಹೇಳಬೇಡಿ ಎಂದು ಮಾಧ್ಯಮಕ್ಕೆ ಮನವಿ ಮಾಡಿಕೊಂಡರು. ಹಾಗಾಗಿ ಇವರ ಹೆಸರುಗಳನ್ನ ಮತ್ತು ಮಾತನಾಡಿರುವುದನ್ನ ಗೌಪ್ಯವಾಗಿಡಲಾಗಿದೆ. ಹಾಸ್ಟೆಲ್ನಲ್ಲಿರುವ ಪೀಠೋಪಕರಣಗಳನ್ನು ಸಹ ಧ್ವಂಸಗೊಳಿಸುತ್ತಾರೆ ಈ ವಿದ್ಯಾರ್ಥಿಗಳು. ಕಿಟಕಿ, ಬಾಗಿಲು, ಮಂಚಗಳ ಮೇಲೆ ವಿಚಿತ್ರವಾದ ಬರಹಗಳು ಎದ್ದು ಕಾಣುತ್ತವೆ. ಕಿಂಚಿತ್ತು ಶಿಸ್ತು ಅನ್ನೋದೇ ಗೊತ್ತಿಲ್ಲದೆ ಇರುವ ಈ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನ ಹೇಗೋ ಎನ್ನುವುದೇ ಪ್ರಶ್ನೆಯಾಗಿದೆ. ಮೇಲೆ ಯಾರೂ ಇಲ್ಲ. ಎಷ್ಟೊಂದು 4 ಜನ ಬಂದಾರ ಔಟರ್ಸು? ಫೆಬ್ರವರಿ 9ರಂದು ಶಿರಾ ತಾಲೂಕಿನ ಯಲಿಯೂರು ಗ್ರಾಮದ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರಾದೇವಿ ನೂತನ ದೇವಾಲಯ ಪ್ರತಿಷ್ಠಾಪನೆ ಹಾಗೂ ಶಿಖರ ಕಳಸಾರೋಹಣೆ ಕುಂಭಾಭಿಷೇಕ ಮಹೋತ್ಸವಕ್ಕೆ ಮೈಸೂರು ಮಹಾರಾಜ ಸಂಸದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಮಿಸಲಿದ್ದಾರೆ ಎಂದು ಧರ್ಮದರ್ಶಿ ಬಸವರಾಜ ಶಾಸ್ತ್ರಿ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಯಲಿಯೂರು ತೋಟದ ತಪೋವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಡೆದಾಡುವ ಜ್ಯೋತಿಷ್ಯ ಭಂಡಾರ ವಿದ್ವಾನ್ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರೂಜಿ ಆಶೀರ್ವಾದದೊಂದಿಗೆ ತೋಟದ ತಪೋವನದಲ್ಲಿ ನಿರ್ಮಾಣ ಮಾಡಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ನೂತನ ದೇವಸ್ಥಾನ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಲಿದ್ದು ಫೆಬ್ರವರಿ 5ರಿಂದ 9ರವರೆಗೆ ಕಾರ್ಯಕ್ರಮ ನಡೆಯಲಿದೆ. ಫೆಬ್ರವರಿ 6ರ ಗುರುವಾರ ಸಂಜೆ ಬ್ರಹ್ಮ ಕಳಶ ಸ್ಥಾಪನೆಯ ಅಂಗವಾಗಿ ಶ್ರೀ ಮಲ್ಲೇಶ್ವರ ಸ್ವಾಮಿ, ಶ್ರೀ ತಿಪ್ಪೇರುದ್ರಸ್ವಾಮಿ, ಶ್ರೀ ಮಹಾಲಕ್ಷ್ಮಿ, ಕೊಲ್ಲಾಪುರದಮ್ಮ ದೇವಿ, ಕೆಂಪಮ್ಮ ದೇವಿ, ಮರಡಿ ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಚಿನ್ಮಯಿ ಜ್ಞಾನಿ, ಗುರು ಬಸವೇಶ್ವರ ಸ್ವಾಮಿ, ಶ್ರೀ ಚೌಡೇಶ್ವರಿ ದೇವರುಗಳ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಫೆಬ್ರವರಿ 7ರ ಶುಕ್ರವಾರ ಬೆಳಗ್ಗೆ ಪ್ರತಿಷ್ಠಾನ ಹೋಮ, ಫೆಬ್ರವರಿ 8ರ ಶನಿವಾರ ಸಂಜೆ 6 ಗಂಟೆಗೆ ಶ್ರೀ ಮಹಾ ಪ್ರತ್ಯಂಗಿರಾ ದೇವಿ ಹೋಮ ನಡೆಯಲಿದೆ. ಫೆಬ್ರವರಿ 9ರ ಭಾನುವಾರ ಬೆಳಗ್ಗೆ ಅದ್ದೂರಿ ಉತ್ಸವ, ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ನೂತನ ದೇವಸ್ಥಾನ ಉದ್ಘಾಟನೆಗೆ ಮೈಸೂರು ಮಹಾರಾಜ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರೂಜಿಯವರು ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಯಲಿಯೂರು ರಾಜಬೀದಿಗಳಲ್ಲಿ ಮಹಿಳಾ ವೀರಗಾಸೆ, ಡೊಳ್ಳು ಕುಣಿತ, ನಂದಿ ಧ್ವಜ, ಚಂಡೆ ವಾದ್ಯ, ಅರೆವಾದ್ಯ ಸೇರಿದಂತೆ ಇತರ ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆಯೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳುವುದು. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಯಲಿಯೂರು ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಭಕ್ತರ ಸಹಾಯದೊಂದಿಗೆ ಈ ಒಂದು ಮಾಘ ಮಾಸದಲ್ಲಿ ಗುರೂಜಿಯವರ ಅಪ್ಪಣೆ ಪಡೆದು ಹಾಗೂ ನಮ್ಮ ಪುರೋಹಿತರ ವರ್ಗದವ್ರನ್ನೆಲ್ಲ ಅಪ್ಪಣೆ ಪಡೆದು ಈ ಒಂದು ಮುಹೂರ್ತವನ್ನು ನಿಶ್ಚಯ ಮಾಡಿ ಈ ಒಂದು ದಿನ ಮೊದಲನೇ ಪೂಜೆ ಆರಂಭಗೊಳ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇದ್ದಂಗೆ ಎಲ್ಲವೂ ಕೂಡ ನಮ್ಮ ವೈದಿಕ ಭಟ್ರು ಕೂಡ ಎಲ್ಲರೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಪುಣ್ಯಕ್ಷೇತ್ರ ಒಂದು ವಿಶೇಷವಾದಂಥ ಪುಣ್ಯಕ್ಷೇತ್ರ. ಏಕೆಂದರೆ ಏನು ನಮ್ಮ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರ ನೀವೆಲ್ಲರೂ, ದಕ್ಷಿಣದಿಂದ ಉತ್ತರಕ್ಕೆ ಹೇಮಾವತಿ ನದಿ ವಿಸ್ಮಯ ರೀತಿಯಲ್ಲಿ ಹರಿಯುತ್ತಾ ಇದೆ. ಅದೇ ರೀತಿ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡ ಕೆರೆಯು ಕೂಡ, ಯಲಿಯೂರಿನ ಕೆರೆಯು ಕೂಡ ನೀರು ತುಂಬಿದ್ದು ವಿಶೇಷವಾಗಿ ಹಿಂದೆ ಮತ್ತು ಮುಂದೆ 2 ಕಡೆಗೂ ನೀರು ಹರಿಯೋದ್ರಿಂದ ಈ ಒಂದು ಮಹಾನ್ ಪುಣ್ಯ ಕ್ಷೇತ್ರವಾಗ್ತಾ ಇದೆ. ಏಕೆಂದರೆ ಕೆಲವರಿಗೆಲ್ಲ ಈ ಕ್ಷೇತ್ರದ ಬಗ್ಗೆ ಗೊತ್ತಿರುತ್ತೆ. ನಾವು ಕೂಡ ಮೊದಲಿಗೆ ಸಾಧಾರಣ ಒಂದು 6 ವರ್ಷಗಳ ಹಿಂದೆ ಒಂದು ಗುಡಿಸಲನ್ನು ಕಟ್ಟಿ ಇಲ್ಲಿ ಹೋಮಾದಿಗಳನ್ನು ಮಾಡ್ತಾ ಇದ್ವಿ. ನಮ್ಮ ಗುರೂಜಿಯವರ ಆಶೀರ್ವಾದದೊಂದಿಗೆ ಇಲ್ಲಿ ಈಗಾಗಲೇ ಒಂದು ಸಾವಿರಾರು ಹೋಮಗಳು ಆಗಿದ್ದು ಸಾವಿರಾರು ಜನಕ್ಕೆ ಭಕ್ತರಿಗೆ ಒಳಿತನ್ನು ಕಂಡಿದ್ದಾರೆ. ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ದೇವಸ್ಥಾನ ಮಾಡಬೇಕಂತ ಒಂದು ಸಂಕಲ್ಪನಿಟ್ಟು ನಾನು ಗುರೂಜಿಯವರ ಬಳಿಯಲ್ಲಿ ಹೋದಾಗ ಗುರೂಜಿಯವರು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ದೇವಸ್ಥಾನ ಮಾಡ್ಬೋದು ಅಂತ ಅವ್ರ ಅಪ್ಪಣೆ ಕೊಟ್ಟಿದ ಮೇಲೆ ನಾವು ಈ ಕಾರ್ಯವನ್ನು ನಡೆಸಲಿಕ್ಕೆ ಪ್ರಾರಂಭಗೊಂಡೆವು. ಸಾಧಾರಣ ಈಗ 1 ವರ್ಷಗಳ ಕಾಲದ ಹಿಂದೆ ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕಾರ್ಕಳದ ನಾಗೇಂದ್ರ ಅವರು ಶಿಲ್ಪಿಗಳು ವಿಶೇಷವಾಗಿ ದೇವಸ್ಥಾನವನ್ನು ಮಾಡಿದ್ದಾರೆ.
ಅದೇ ರೀತಿ ಒಂದು ಅದ್ಭುತವಾದಂಥ ಒಂದು ಯಾಗಶಾಲೆ ಕೂಡ ನಿರ್ಮಾಣಗೊಂಡಿದ್ದು ಇನ್ನೇನು ಇವತ್ತು ಪೂಜೆ ಆರಂಭಗೊಳ್ತಾ ಇದೆ. ನಾಳೆನೂ ಪೂಜೆ ಎಲ್ಲ ಹೋಮಾದಿ ಪೂಜೆಗಳಿರುತ್ತೆ. ಮತ್ತು 3ನೇ ದಿವಸದಲ್ಲಿ ಏನು ಈ ಕ್ಷೇತ್ರದಲ್ಲಿ ಗುರೂಜಿ ಮತ್ತು ಅವರ ವೈದಿಕ ವೃಂದದಲ್ಲಿ ಎಲ್ಲರೂ ಕೂಡ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ಭುತವಾಗಿ ನಡೀತದೆ. ಈ ಒಂದು ಏನು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನವ ದೇವರುಗಳು ಕೂಡ 9 ದೇವರುಗಳು ಕೂಡ ನಮ್ಮ ಅಕ್ಕಪಕ್ಕದ ಕರಿಯಮ್ಮ, ಕೆಂಪಮ್ಮ, ಕೊಲ್ಲಾಪುರದಮ್ಮ, ತಿಪ್ಪೇರುದ್ರಸ್ವಾಮಿ, ಮಲ್ಲೇಶ್ವರ, ತದನಂತರ ಸಿದ್ದೇಶ್ವರ, ಚೌಡೇಶ್ವರಿ, ಪ್ರತ್ಯಂಗಿರ ದೇವಿ, ಈ ಥರ 9 ದೇವರುಗಳ ಒಂದು ಮೆರವಣಿಗೆ ಅದ್ಭುತವಾಗಿ ನಡೆದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ನೀವು ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ತದನಂತರ ಏನು 8ನೇ ತಾರೀಕು ಶನಿವಾರ ಸಂಜೆ ಒಂದು ಮಹಾಪ್ರತ್ಯಂಗಿರ ದೇವಿ ಹೋಮ ಕೂಡ ನಡೀತಾ ಇದ್ದು, ಅದೇ ರೀತಿ ಭಾನುವಾರ 9ನೇ ತಾರೀಕು ಒಂದು ವಿಶೇಷವಾದಂಥ ಧಾರ್ಮಿಕ ಕಾರ್ಯಕ್ರಮ ಕೂಡ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ಮಹಾರಾಜರಾದಂಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯವರು, ಮೈಸೂರು ಸಂಸದರು ಹಾಗೂ ಮಹಾರಾಜರು ಅವರು ಕೂಡ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅದು ಒಂದು ನಮ್ಮ ಮಹಾನ್ ಪುಣ್ಯ. ಅವ್ರು ಬರ್ತಾ ಇರುವಂಥದ್ದೇ ಈ ಕ್ಷೇತ್ರಕ್ಕೆ. ಮತ್ತು ನಮ್ಮ ಭಕ್ತರಿಗೆಲ್ಲರೂ ಕೂಡ ಭಾಳ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಇರ್ಬೋದು, ನಮ್ಮ ಸಿರಾ ಭಾಗದ ಜನತೆ ಇರ್ಬೋದು, ಎಲ್ಲರೂ ಕೂಡ ಅವ್ರು ಬರೋದನ್ನೇ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸಾಧಾರಣ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಜನಸಮೂಹ ಬರುವಂಥ ಒಂದು ಎಲ್ಲ ಕೂಡ ಭಕ್ತರುಗಳು ಮಾತಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಅವತ್ತಿನ ದಿವಸ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಮಹಾರಾಜರವರು ಹಾಗೂ ನಮ್ಮ ಗುರೂಜಿಯವರಿಗೆ, ತದನಂತರ ಬರುವಂಥ ಎಲ್ಲ ಸ್ವಾಮೀಜಿಗಳಿಗೂ ವಿಶೇಷವಾದಂಥ ನಮ್ಮ ಎಲಿಯೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಕೂಡ ಅದ್ಭುತವಾಗಿರುತ್ತದೆ. ಎಲ್ಲ ರೀತಿಯ ವಾದ್ಯಗಳು, ಚಂಡೆ ವಾದ್ಯ ಇರ್ಬೋದು, ಹರೆ ವಾದ್ಯ ಇರ್ಬೋದು, ಮಂಗಳವಾದ್ಯ ಇರ್ಬೋದು, ವೀರಗಾಸೆ, ಈ ರೀತಿ ಹಲವಾರು ವಾದ್ಯಗಳ ಮುಖಾಂತರ ಗುರೂಜಿಯವರಿಗೆ ಮತ್ತು ಮಹಾರಾಜರಿಗೆ ಒಂದು ಅದ್ಭುತವಾದಂಥ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಅವ್ರನ್ನ ಈ ಕ್ಷೇತ್ರಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ. ತದನಂತರ ಧಾರ್ಮಿಕ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಅಲ್ಲಿ ಸಮಾರಂಭ ಕೂಡ ನಡೀತದೆ. ತದನಂತರ ಬೆಳಿಗ್ಗೆಯಿಂದಲೂ ಸಂಜೆವರೆಗೂ ಒಂದು ಮಹಾ ದಾಸೋಹ ಕೂಡ ಭಕ್ತರ ಸಹಯೋಗದೊಂದಿಗೆ, ಯಾಕೆಂದ್ರೆ ಇದು ನನ್ನಿಂದ ಆಗ್ತಾ ಇರುವಂಥದ್ದಲ್ಲ, ಯಾಕೆಂದ್ರೆ ಇದೊಂದು ವಿಸ್ಮಯ ರೀತಿಯಲ್ಲಿ ಎಲ್ಲ ಭಕ್ತರುಗಳು ಈಗಾಗಲೇ ಸುಮಾರು ಅಕ್ಕಿ, ಎಣ್ಣೆ, ಬೇಳೆಗಳು, ಕಾಳುಗಳು ಎಲ್ಲವನ್ನು ಕೂಡ ಈಗಾಗಲೇ ದಾಸೋಹಕ್ಕೆ ತಂದುಕೊಟ್ಟು ಎಲ್ಲರೂ ಕೂಡ ಶ್ರದ್ಧೆ ವಹಿಸಿ ನಾವು ಮಾಡ್ತೀವಿ ಗುರುಗಳೇ, ಎಲ್ಲ ಒಂದು ವಿಸ್ಮಯ ರೀತಿಯಲ್ಲಿ ನಮ್ಮ ಊರಿಗೆ ಒಳ್ಳೇದಾಗಬೇಕು, ನಮ್ಮ ಗ್ರಾಮಕ್ಕೆ ಒಳ್ಳೇದಾಗಬೇಕು, ನಮ್ಮ ಅಕ್ಕಪಕ್ಕ ಗ್ರಾಮಕ್ಕೆಲ್ಲ ಒಳ್ಳೇದಾಗಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳು ಕೂಡ ಸ್ವಇಚ್ಛೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ತಾವು ಕೂಡ ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬರಬೇಕು, ಈ ತಾಯಿಯ ಒಂದು ಆಶೀರ್ವಾದ ಪಡಬೇಕು. ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಧಾರ್ಮಿಕ ಸಮಾರಂಭದಲ್ಲಿ ಹಲವಾರು ಮಠಗಳ ಸ್ವಾಮೀಜಿಗಳು ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಚಲನಚಿತ್ರ ನಟ ದೊಡ್ಡಣ್ಣ, ಚಿತ್ರನಟಿ ತಾರಾ, ಸಂಖ್ಯಾಶಾಸ್ತ್ರ ತಜ್ಞ ಆದಿನಾರಾಯಣ್ ಗುರೂಜಿ ಪಾಲ್ಗೊಳ್ಳಲಿದ್ದು, ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಲವಾರು ರಾಜಕೀಯ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಶಿರಾ ತಾಲೂಕಿನಲ್ಲಿಯೇ ಪ್ರಪ್ರಥಮವಾಗಿ ಸ್ಥಾಪನೆಯಾಗಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ನೂತನ ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ಆಶೀರ್ವಾದ ಪಡೆಯಬೇಕೆಂದು ವೇದ ಬ್ರಹ್ಮ ಧರ್ಮದರ್ಶಿ ಬಸವರಾಜ್ ಶಾಸ್ತ್ರಿ ಮನವಿ ಮಾಡಿದರು. ಸೈನಿಕ ವೃತ್ತಿಯಲ್ಲಿ ಇದ್ದಂಥ ಯೋಧರಿಗೆ, ಮಾಜಿ ಯೋಧರುಗಳು, ತದನಂತರ ಏನು ಮಾಜಿ ಶಿಕ್ಷಕರು ಇದ್ದಾರೆ, ಮತ್ತು ಪೊಲೀಸ್ ವೃತ್ತಿಯಲ್ಲಿ ಇದ್ದಂಥವರು, ಮತ್ತು ನಮ್ಮೂರಿನಲ್ಲಿ ಡಾಕ್ಟರ್ಗಳಾಗಿರುವಂಥ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಎಲ್ರಿಗೂ ಕೂಡ ವಿಶೇಷವಾಗಿ ಸನ್ಮಾನಗಳು ಕೂಡ ಇಟ್ಕೊಂಡಿದ್ದೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬರಬೇಕು. ಹಾಗೆ ನಮ್ಮ ಎಲ್ಲ ಪೊಲೀಸು ಅಧಿಕಾರಿಗಳಿಗೂ, ತದನಂತರ ಮಾಧ್ಯಮ ಮಿತ್ರರಿಗೂ, ಅದೇ ರೀತಿ ಬೆಸ್ಕಾಂ ಅಧಿಕಾರಿಗಳಿಗೂ, ಈ ಗ್ರಾಮ ಪಂಚಾಯತಿ
ಅಧಿಕಾರಿಗಳಿಗೂ ಎಲ್ಲ ಅಧಿಕಾರಿಗಳು ಕೂಡ ಮತ್ತೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ಮುಖಂಡರಾದ ವೈಸಿ ನಂಜುಂಡಪ್ಪ, ರಾಜಣ್ಣ, ವಿಜಯ್ ಕುಮಾರ್, ಎಂ ಬಸವರಾಜ್, ಎಸ್ಕೆ ಶಂಕರಪ್ಪ, ಗುರುಶಾಂತಪ್ಪ, ಸಿದ್ದಲಿಂಗಪ್ಪ, ವೈಎ ನಂಜರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಮನೀಯ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಬ್ರಹ್ಮರಥೋತ್ಸವದ ತೇರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಆಕಾಶದಲ್ಲಿ ಗರುಡ ದೇವರ ಆಗಮನವಾಗಿ 3 ಸುತ್ತು ಪ್ರದಕ್ಷಿಣೆ ಹಾಕಿದ ನಂತರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಗರುಡನ ಆಗಮನದ ವೇಳೆ ಶ್ರೀರಾಮ್ ಜೈಕಾರ ಭಕ್ತರಿಂದ ಮುಗಿಲು ಮುಟ್ಟಿತ್ತು. ಒಂದು ಸಂದೇಶವನ್ನ ಇಲ್ಲಿ ನೀಡಲಾಗ್ತಾ ಇದೆ. ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಕರ್ನಾಟಕ ರಾಜ್ಯ ಸೇರಿದಂತೆ ಹೊರ ರಾಜ್ಯದಿಂದಲೂ ಸಾವಿರಾರು ಭಕ್ತಾದಿಗಳು ಆಗಮಿಸಿ ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯ ಸ್ವಾಮಿಯ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ 5000 ವರ್ಷಗಳ ಇತಿಹಾಸವುಳ್ಳ ಪ್ರಸಿದ್ಧ ಕಮನೀಯ ಕ್ಷೇತ್ರದ ಶ್ರೀ ಆಂಜನೇಯ ದೇವಾಲಯದ ರಾಜಗೋಪುರ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಹರಿಕಾರರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಹಾಗೂ ಕ್ಯಾಮೇನಹಳ್ಳಿ ಜಾತ್ರೆಯಲ್ಲಿ ಭಾಗವಹಿಸಿದ್ದ 24 ಉತ್ತಮ ಹಸುಗಳಿಗೆ ಕೊರಟಗೆರೆ ತಾಲೂಕು ಆಡಳಿತದಿಂದ ಬಹುಮಾನ ಮತ್ತು ಪ್ರಮಾಣ ಪತ್ರವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿತರಣೆ ಮಾಡಿದರು. ಆಂಜನೇಯ ಸ್ವಾಮಿ ದೇವಾಲಯ ಬ್ರಹ್ಮರಥೋತ್ಸವ ಹೂವಿನ ಅಲಂಕಾರ ಮತ್ತು ಭಕ್ತರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದಾಸರಹಳ್ಳಿ ಪಿಎನ್ ಕೃಷ್ಣಮೂರ್ತಿ ಏರ್ಪಡಿಸಿದರು. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಇಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮದ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇದು ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರ. ಕಮನೀಯ ಮಿತಿ ಖ್ಯಾತಂ ತೀರ್ಥಂ ಕ್ಷೇತ್ರಂ ಚ ಪೂಜಿತಂ ಕಮ್ರಹ್ಮ ನೈತೇ ಜ್ಞಾನಾತ್ ಕಮನೀಯಂ ತದುಚ್ಯತೆ ಅಂತ ಮಹರುದ್ರದೇವರು ಪುರಾಣದಲ್ಲಿ ಈ ಕ್ಷೇತ್ರಕ್ಕೆ ಕಮನೀಯ ಕ್ಷೇತ್ರ ಅಂತ ಕರೆದಿದ್ದಾರೆ. ನಮ್ಮ ನಾಡ ಭಾಷೆಯಲ್ಲಿ ಕ್ಯಾಮೇನಹಳ್ಳಿ ಅಂತ ಪ್ರಸಿದ್ಧವಾಗಿದೆ. ಇಲ್ಲಿ ವಿಶೇಷ ಏನಂತಂದ್ರೆ 3 ಅವತಾರದಿಂದ ಇಲ್ಲಿ ಆಂಜನೇಯ ಸ್ವಾಮಿ ಕೂಡಿರ್ತಾನೆ. ಹನುಮ, ಭೀಮ, ಮಧ್ವ 3 ಅವತಾರದಿಂದ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿರ್ತಾನೆ. ಮತ್ತು ಜನ್ಮೇಜಯರಾಜರು ಅಂದ್ರೆ ಅರ್ಜುನನ ಮರಿಮೊಮ್ಮಗ ಇಲ್ಲಿ ಬಂದಾಗ ಆಗ ವಾಯುದೇವರೊಂದು 3 ಅವತಾರ ಇಲ್ಲಿ ಕಂಡು ಆಗ ಇಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು. ಸುಮಾರು 5000 ವರ್ಷ ಇತಿಹಾಸವುಳ್ಳತಕ್ಕಂತಹ ದಿವ್ಯವಾದ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇಂದು ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಅದರೊಳಗೆ ಇವತ್ತು ಮಧ್ಯಾಹ್ನ ಒಂದು ರಾಜಗೋಪುರ ಒಂದು ಸಮಿತಿಯನ್ನು ಮಾಡಿಕೊಂಡು ರಾಜಗೋಪುರ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಆ ಸಂಕಲ್ಪಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಆಗ್ತಕ್ಕಂತಹ ಮತ್ತು ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಆಗ್ತಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಂದು ಆ ಸ್ವಾಮಿಯ ಒಂದು ಕಾರ್ಯಕ್ಕೆ ಒಂದು ರಾಜಗೋಪುರಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಭಕ್ತರು ಕೂಡ ವಿಶೇಷವಾಗಿ ಆ ಭಗವಂತನ ಒಂದು ದರ್ಶನವನ್ನು ಪಡೆದು ಟಿವಿ ಮೂಲಕ, ವಾಹಿನಿ ಮೂಲಕ ಹಾಗೂ ಪ್ರತ್ಯಕ್ಷವಾಗಿ ಎಲ್ಲರೂ ಕೂಡ ಆ ಸ್ವಾಮಿಯ ದರ್ಶನವನ್ನು ಪಡೆದು ವಿಶೇಷವಾಗಿ ಆ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಈ ಮೂಲಕವಾಗಿ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ.
ಸಮಾಪ್ತಿ. ರಸಸಪ್ತಮಿಯ ವಿಶೇಷ ಏನು ಸರ್? ಇಲ್ಲಿ ರಥಸಪ್ತಮಿ ಎಂದು ವಿಶೇಷವಾಗಿ ಬ್ರಹ್ಮರಥೋತ್ಸವ ಆಗುತ್ತೆ, ಶ್ರೀರಾಮ ದೇವರ ಒಂದು ಕಲ್ಯಾಣೋತ್ಸವ ಆಗುತ್ತೆ, ಹಾಗೂ ಸ್ವಾಮಿಯ ಒಂದು ಪಂಚಾಮೃತ ಅಭಿಷೇಕ, ಬೆಳಗಿನ ಜಾವ ನಿರ್ಮಾಲ್ಯ ಹಾಗೂ ಶ್ರೀದೇವಿ ಭೂದೇವಿ ಇರತಕ್ಕಂತಹ ಒಂದು ದಿವ್ಯವಾದ ಒಂದು ಉತ್ಸವ ಮೂರ್ತಿಯ ಕೂಡ ಒಂದು ಕಲ್ಯಾಣೋತ್ಸವ ಆಗುತ್ತದೆ. ಅದೇ ರೀತಿಯಾಗಿ ಬೆಳಗಿನ ಜಾವದಿಂದಲೂ ಕೂಡ ಸ್ವಾಮಿಗೆ ವಿಶೇಷವಾದ ಒಂದು ಹೂವಿನ ಅಲಂಕಾರ ಆಗಿರ್ಬೋದು, ಹಾಗೆಲ್ಲ ವಿಶೇಷವಾದ ಪೂಜೆಯು ಕೂಡ ಈ ಒಂದು ಸಂದರ್ಭದಲ್ಲಿ ರಥಸಪ್ತಮಿ ಎಂದು ನಾವು ಇಲ್ಲಿ ದೇವರಿಗೆ ನೆರವೇರಿಸ್ತೇವೆ. ಎಷ್ಟು ದಿವಸ ನಡೆಯುತ್ತೆ ಕಾರ್ಯಕ್ರಮ? ಸುಮಾರು ರಥೋತ್ಸವ ಆದಮೇಲೆ ಉತ್ಸವಾದಿಗಳಿರ್ತವೆ, ಗರುಡೋತ್ಸವ, ಶೇಷೋತ್ಸವ, ಶಯನೋತ್ಸವ, ಈ ರೀತಿಯಾಗಿ ಅನೇಕ ಉತ್ಸವಗಳಿರ್ತವೆ. ಸುಮಾರು ಪೌರ್ಣಿಮೆಯವರೆಗೂ, ಮಾಘ ಮಾಸದ ಪಂಚಮಿಯಿಂದ ಪೌರ್ಣಿಮೆಯವರೆಗೂ ವಿಶೇಷವಾಗಿ ಆ ಸ್ವಾಮಿಯ ಸನ್ನಿಧಿಯಲ್ಲಿ ರಥ ಉತ್ಸವಾದಿಗಳು ನಡೆಯುತ್ತವೆ. ವಿಶೇಷತೆ ಏನಂತಂದ್ರೆ ಸ್ವಾಮಿ ಎಲ್ಲ ಕಡೆ ಕೂಡ ಆಂಜನೇಯ ಸ್ವಾಮಿ ಅಂತಂದ್ರೆ ಕೇವಲ ಆಂಜನೇಯ ಸ್ವಾಮಿ ಇರ್ತಾನೆ. ಇಲ್ಲಿ 3 ಒಂದು ಅವತಾರದಿಂದ ಕೂಡಿರ್ತಕ್ಕಂತಹ ದಿವ್ಯವಾದ ಸಾನ್ನಿಧ್ಯ. ಹನುಮ, ಭೀಮ, ಮಧ್ವ. ಒಂದು ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡಲಿಕ್ಕಾಗಿ ಹನುಮಂತ ದೇವರಾಗಿ, ಮತ್ತು ದ್ವಾಪರ ಯುಗದಲ್ಲಿ ಕೃಷ್ಣನ ಸೇವೆ ಮಾಡಲಿಕ್ಕಾಗಿ ಭೀಮಸೇನ ದೇವರಾಗಿ, ಮತ್ತು ಕಲಿಯುಗದಲ್ಲಿ ವೇದವ್ಯಾಸರ ಸೇವೆ ಮಾಡಲಿಕ್ಕಾಗಿ ಮಧ್ವಾಚಾರ್ಯರಾಗಿ ಹನುಮ, ಭೀಮ ಮತ್ತು 3 ಅವತಾರವನ್ನು ಆ ವಾಯುದೇವರು ಎತ್ತಿ ವಿಶೇಷವಾಗಿ ಆ ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಆ ವಿಶೇಷವಾದ ಸಾನ್ನಿಧ್ಯ ಈ ಕ್ಯಾಮೆನಹಳ್ಳಿಯಲ್ಲಿ ಇರ್ತಕ್ಕಂಥದ್ದು ಒಂದು ವಿಶೇಷ. ಕಮನೀಯ ಕ್ಷೇತ್ರ ಅಂತ ಯಾಕೆ ಕರೀತಾರೆ? ಕಮನೀಯ ಕ್ಷೇತ್ರ ಅಂದ್ರೆ ಸ್ಕಂದ ಪುರಾಣದಲ್ಲಿ ಮಹಾರುದ್ರ ದೇವರು ಈ ಕ್ಷೇತ್ರಕ್ಕೆ ಕಮನೀಯ ಕ್ಷೇತ್ರ ಅಂತ ಕರೆದಿದ್ದಾರೆ. ಕಮನೀಯ ಮಿತಿಖ್ಯಾತಂ ತೀರ್ಥಂ ಕ್ಷೇತ್ರಂ ಚ ಪೂಜಿತಂ ಕಂಬ್ರಹ್ಮನ ಏತೇ ಜ್ಞಾನಾತ್ ಕಮನೀಯಂ ತದುಚ್ಯತೆ ಅಂತ ಮಹಾರುದ್ರ ದೇವರು ಈ ಕ್ಷೇತ್ರಕ್ಕೆ ಕಮನೀಯ ಕ್ಷೇತ್ರ ಅಂತ ಪುರಾಣದಲ್ಲಿ ಕರೆದಿದ್ದಾರೆ. ಆದ್ರಿಂದ ಈ ಕ್ಷೇತ್ರಕ್ಕೆ ಪುರಾಣದಲ್ಲಿ ಕಮನೀಯ ಕ್ಷೇತ್ರ ಅಂತ ಕರೀತಾರೆ. ನಮ್ಮ ನಾಡ ಭಾಷೆಯಲ್ಲಿ ಕ್ಯಾಮೇನಹಳ್ಳಿ ಅಂತ ವಿಶೇಷವಾಗಿ ಪ್ರಸಿದ್ಧವಾಗಿದೆ. 17 ವರ್ಷದಿಂದನೂ ನಮ್ಮ ಮನೆಯವರು ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ನಮ್ಮನೆ ದೇವರು, ನಮ್ಮ ಮನೆಯವ್ರಿಗೆ ಎಷ್ಟು ವರ್ಷ ಶಕ್ತಿ ಕೊಡ್ತಾರೋ ಅಷ್ಟು ವರ್ಷ ಇದು ನಡೆಸ್ಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಮತ್ತು ರಥಕ್ಕೆ ಎಲ್ಲ ಹೂವಿನ ಅಲಂಕಾರ ಕೂಡ ನಾವೇ ಮಾಡ್ತೀವಿ ಪ್ರತಿ ವರ್ಷವೂ. ಅದು ನಮ್ಮ ಕೈಯಲ್ಲಿ ದೇವರು ಎಷ್ಟು ವರ್ಷ ಮಾಡಿಸ್ಕೊಂಡು ಹೋಗ್ತಾರೆ ಅಷ್ಟು ವರ್ಷ ಮಾಡ್ತೀವಿ. ಆಂಜನೇಯ ಸ್ವಾಮಿ ಬಹಳ ಪವರ್ಫುಲ್ ಅಂತ ನಾವು ಚಿಕ್ಕಂದಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನೀವು ಏನೇ ಕೇಳ್ಕೊಳ್ಳಿ, ಏನೇ ಹರಕೆ ಹೊತ್ಕೊಳ್ಳಿ, ಮತ್ತು ಕೆಲವರು ಏನೇ ಕೆಲಸ ಆಗೋವರೆಗೂ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಕೂಡ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಏನಾದ್ರು ಒಂದು ಕೆಲಸ ಆಗಬೇಕಂದ್ರೆ ಬಂದು ಈ ಹೂ ಕೇಳ್ತಾರೆ. ಇದು ಬಲಗಡೆ ಹೂ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅಂತ. ಅದು ಯಾವತ್ತೂ ಮಿಸ್ ಆಗೇ ಇಲ್ಲ. ಬಲಗಡೆ ಹೂ ಕೊಟ್ಟಿದ್ದ ಕೆಲಸ ಪ್ರತಿಯೊಂದು ಆಗೇ ಆಗಿದೆ. ನಮ್ಮ ಮನೇಲಿ ಏನೇ ಒಳ್ಳೆ ಕೆಲಸ ಮಾಡಬೇಕಂದ್ರೂ ಬಂದು ಫಸ್ಟ್ ಇಲ್ಲಿ ಆಂಜನೇಯನ ಪ್ರಸಾದ ಕೇಳಿ ಆ ಕೆಲಸ ಮಾಡ್ತೀವಿ. ದೇವರು ಒಳ್ಳೇದು ಮಾಡಿದ್ದಾನೆ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದೆ ಇರುವಾಗ ಇಲ್ಲಿ ಪ್ರತಿ ದಿವಸ ನಾನು ಕೋವಿಡ್ ಟೈಮಲ್ಲಿ ಪ್ರತಿ ದಿವಸ ದೇವ್ರಿಗೆ ಎಲೆದು ವಿಶೇಷ ಪೂಜೆ ಮತ್ತು ಅರ್ಚನೆ ಮತ್ತು ಪಂಚಾಮೃತ ಅಭಿಷೇಕ ಪ್ರತಿ ದಿವಸ ಮಾಡಿಸಿದ್ದೀನಿ. ನಮ್ಮ ತಂದೆನೇ ಬರೋರು ಇಲ್ಲಿ ಪ್ರತಿ ದಿವಸ ಬಂದು ಇಲ್ಲಿ ಮಾಡಿಸ್ಕೊಂಡು ಬರೋರು, ಮತ್ತು ಇಲ್ಲಿಂದ ನಮಗೆ ಪ್ರಸಾದ ತಂದುಕೊಡೋರು ಹಣೆಗಿಡೋದಕ್ಕೆ ಅದಕ್ಕೆಲ್ಲ. ಅದು ನಮ್ಮ ಮನೆಯವರು ನೋಡಿ ಇಲ್ಲಿ ಮತ್ತೆ ಮೊದಲು ಹೇಗಿದ್ರೋ ಹಾಗೆ ನಿಂತಿದ್ದಾರೆ. ಅದಕ್ಕೆಲ್ಲ ಸಾಕ್ಷಿ ನಮ್ಮ ಆಂಜನೇಯನೇ ಅಂತ ನನಗೆ. ಶಿರಾನಗರದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ದಂಡಾಧಿಕಾರಿ ಸಚ್ಚಿದಾನಂದ ಈಚನೂರ ಅಧ್ಯಕ್ಷತೆಯಲ್ಲಿ ಸವಿತಾ ಮಹರ್ಷಿ ಜಯಂತಿ ಆಚರಿಸಲಾಯಿತು. ಈ ವೇಳೆ ಸವಿತಾ ಸಮಾಜದ ಅಧ್ಯಕ್ಷ ದೊಡ್ಡಾಲದಮರ ಕೃಷ್ಣಮೂರ್ತಿ ಮಾತನಾಡಿ, ಸವಿತಾ ಮಹರ್ಷಿ ಹಾಗೂ ಕ್ಷೌರಿಕ ಪರಿಕರ ವಾದ್ಯಗಳು ಶಿವನ ಕಣ್ಣಿನಿಂದ ಹುಟ್ಟಿ ಶಿವನಿಗೆ ಮೊದಲ ಬಾರಿ ಕ್ಷೌರ ಮಾಡಿದವರು ಸವಿತಾ ಮಹರ್ಷಿಗಳು. ನಮ್ಮ ಹೋರಾಟದ ಫಲವಾಗಿ ಸರ್ಕಾರ ರಥಸಪ್ತಮಿ ದಿನದಂದು ಜಯಂತಿ ಆಚರಿಸಲಾಗುತ್ತದೆ. ಆದರೆ ನಮ್ಮ ಆಶಯ ಮುಂದಿನ ರಥಸಪ್ತಮಿಯಂದಾದರೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಜಯಂತಿ ನಡೆಯಬೇಕು ಎಂದು ತಿಳಿಸಿದರು. ಇವತ್ತು ಏನು ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಕುಲಪುರುಷನ ಆದಂಥ ಸವಿತಾ ಮಹರ್ಷಿಯವರು ಅವ್ರ ಹುಟ್ಟು ಹೇಗಾಯಿತು ಏನು ಅಂತ ಸ್ವಲ್ಪ ಬಾಬಣ್ಣವರು ಇತ್ತಾನೆ ಹೇಳಿದರು. ಹಾಗೆ ನಾನು ಸ್ವಲ್ಪ ವಿವರಣೆನ ನೀಡ್ತೀನಿ. ಒಮ್ಮೆ ಲೋಕ ಕಲ್ಯಾಣಕ್ಕಾಗಿ ಶಿವ ಪಾರ್ವತಿಯವರು ಯಾಗದಲ್ಲಿ ತೊಡಗಿದಾಗ ಯಜ್ಞದ ಅಗ್ನಿ ಈಶ್ವರನ ಗಡ್ಡಕ್ಕೆ ಸ್ಪರ್ಶಿಸಿ ಅವರು ಗಡ್ಡ ವಿಕಾರವಾಗ್ತದೆ. ಆಗ ತಾಯಿ ಪಾರ್ವತಿ ದೇವರವ್ರನ್ನ ಕಣ್ಸಣ್ಣೆಯಲ್ಲೇ ಅವ್ರಿಗೆ ಹೇಳ್ತಾರೆ, ಚೆನ್ನಾಗಿ ಕಾಣ್ತಾ ಇಲ್ಲ, ನೀವು ಅಶುಚಿಯಾಗಿದ್ದೀರಾ ಅಂತೇಳಿ. ಆಗ ಅವರು ತಮ್ಮ ಕಣ್ಣಿನಿಂದ ಸವಿತಾ ಮಹರ್ಷಿ ಅವ್ರನ್ನ ಸೃಷ್ಟಿಸ್ಬೇಕಾದ್ರೆ ಒಬ್ಬ ವ್ಯಕ್ತಿ ಉದ್ಭವ ಆಗ್ತಾನೆ. ಆ ಉದ್ಭವ ಆಗದಿಂದ ವೀಣೆ, ನಾದಸ್ವರ ಮತ್ತು ನಮ್ಮ ಕ್ಷೌರಿಕ ಪರಿಕರಗಳೆಲ್ಲ ಸಮೇತ ಉದ್ಭವತೆ ಆಗ್ತಾನೆ. ಹೀಗೆ
ಸವಿತಾ ಮಹರ್ಷಿಯವರು ನಮ್ಮ ಸವಿತಾ ಸಮಾಜದ ಮಹರ್ಷಿಯವರು ಅವರ ಹುಟ್ಟು ಹೀಗಾಗುತ್ತೆ. ಮತ್ತು ನಮ್ಮೆಲ್ಲರ ಹೋರಾಟದ ಫಲವಾಗಿ ಸರ್ಕಾರ 4-5 ವರ್ಷಗಳ ಹಿಂದೆಯಿಂದ ಎಲ್ಲ ರಥಸಪ್ತಮಿ ಎಂದೇ ಸವಿತಾ ಮಹರ್ಷಿ ಹುಟ್ಟಿದ್ರಿಂದ ಅವತ್ತೇ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಆಚರಣೆ ಮಾಡ್ಕೊತ ಬಂದಿದ್ದಾರೆ. ಹಾಗಾಗಿ ನಮ್ಮ ಸರ್ಕಾರಕ್ಕೆ ಮತ್ತು ಎಲ್ಲ ಕಚೇರಿಗಳಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಇದು ಮುಂದೆ ಏನಾಗಬೇಕು ಅಂತ ನಾನು ಬಯಸ್ತೀನಿ ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಗಬೇಕು, ಮತ್ತು ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಆಗಬೇಕು. ಕೆಲವೊಂದು ಜಯಂತಿಗಳನ್ನ ಗ್ರಾಮ ಪಂಚಾಯತಿನಲ್ಲಿ ಮಾಡ್ತಾರೆ, ತಾಲೂಕ್ ಪಂಚಾಯತಿನಲ್ಲಿ ಮಾಡ್ತಾರೆ, ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡ್ತಾರೆ. ನಮ್ಮ ಸವಿತಾ ಮಹರ್ಷಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇಲ್ಲ. ಹಾಗಾಗಿ ಈ ಮೂಲಕ ನಾವು ಮನವಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಮುಂದಿನ ದಿನಗಳಲ್ಲಾದ್ರೂ ನೆಕ್ಸ್ಟ್ ಬರೋಂಥ ರಥಸಪ್ತಮಿ ಸವಿತಾ ಮಹರ್ಷಿ ಜಯಂತಿಯಿಂದ ಏನಾದರೂ ಅದು ಆಚರಣೆ ಬರೋ ಥರ ಆದೇಶನ ಹೊರಡಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ಜಯಂತಿಯ ಶುಭಾಶಯಗಳು ಎಲ್ರಿಗೂ. ಈಗಾಗಲೇ ನಮ್ಮ ಸವಿತಾ ಮಹರ್ಷಿ ಬಗ್ಗೆ ಹಿರಿಯರಾದ ಬಾಬಣ್ಣವರು ಹಾಗೆ ಅಧ್ಯಕ್ಷರು ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಈಗ ಇಲ್ಲಿ ನಮ್ಮ ಸವಿತಾ ಸಮಾಜದ ಪರವಾಗಿ 2 ತಹಸೀಲ್ದಾರರಿಗೆ ವಿನಂತಿ ಏನೆಂದರೆ, ಈಗ ಹಿಂದೆ ನಮ್ಮ 20 ಗುಂಟೆ ಜಮೀನು ಮಂಜೂರಾಗಿತ್ತು. ಅದ್ರ ಬಗ್ಗೆ ಆಲ್ರೆಡಿ ಈಗೆಲ್ಲ ಮಾತಾಡಿದ್ದೀವಿ. ಅದು ಕಾರ್ಯರೂಪಕ್ಕೆ ತರಬೇಕು. ಆಲ್ರೆಡಿ ಮೀಟಿಂಗ್ಗಳಿಗೆ ಹಲವು ಬಾರಿ ಸಾಹೇಬರು MLA ಸಾಹೇಬರು ಗೆದ್ದ ಅಂತ ಟೈಮ್ಗಳಿಗೆ ಸಭೆ ಕರೆದು 2-3 ಸಲ ಚರ್ಚೆ ಆಗೈತೆ. ನಾನು ಅದ್ರ ಬಗ್ಗೆ 2-3 ಸಲ ಚರ್ಚೆ ಮಾಡಿದ್ದೀನಿ. ಅದು AC ಕೋರ್ಟ್ಗೆ ಹೋಗಿ AC ಸಾಹೇಬ್ರ ಕಡೆಯಿಂದ ಅದು ಆಜ್ಞೆ ಆಗಬೇಕು ಅಲ್ಲ ಸರ್, ಅದು ಬರಬೇಕು ಅಂತ ಸುತ್ತೋಲೆ. ಅದು ಸಾಹೇಬರು ಜಯಚಂದ್ರ ಸಾಹೇಬ್ರಿಗೆ ಮನವಿ ಏನಂದರೆ, ನಮ್ಮ ಸವಿತಾ ಸಮಾಜದಿಂದ ನಮ್ಮ ಸಮಾಜಕ್ಕೆ ಎಲ್ಲೂ ಒಂದು ಅಡಿನೂ ಜಾಗ ಇಲ್ಲ. ನಮ್ಮ ಸಮಾಜಕ್ಕೆ 20 ಗುಂಟೆ ಜಮೀನು ಆಗಲಿ, ಇಲ್ಲ 1 ಎಕರೆ ಆಗಲಿ, ಎಲ್ಲಾದರೂ ಕೊಡಿಸಿ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಕಡೆ ನಾವು ಮಾಡಿಕೊಡ್ಬೇಕು ಅಂತ ನಮ್ಮ ಸಮಾಜದ ಎಲ್ಲ ಕಡೆಯಿಂದ ಬಂದಿದ್ದೀರಾ. ಇವತ್ತು ಸವಿತಾ ಮಹರ್ಷಿ ಜಯಂತಿಗೆ ಎಲ್ಲರಿಗೂ ಶುಭಾಶಯನ ಕೋರುತ್ತಾ, ತಮ್ಮಲ್ಲಿ ಏನು ಹೇಳ್ತೇನೆ ಅಂತಂದರೆ, ಯಾವುದೇ ಸಮಾಜವೂ ಮೇಲಿಲ್ಲ, ಯಾವುದೇ ಸಮಾಜವೂ ಕೀಳಿಲ್ಲ. ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 14ರಲ್ಲಿ ಇಕ್ವಾಲಿಟಿ ಬಿಫೋರ್ ಲಾ, ಪ್ರತಿಯೊಬ್ಬರು ಕಾಯ್ದೆ ಮುಂದೆ ಎಲ್ಲರೂ ಸಮಾನ. ಸೊ ಮೇಲು ಕೀಳು ಯಾವುದೇ ರೀತಿ ಭಾವನೆ, 1-2-3 ಇನ್ಸಿಡೆಂಟ್ಸ್ ಹೇಳಿದ್ರೆ ಆಗ ನಮ್ಮ ಮನೆ ಕೊಡಬೇಕಿದ್ರೆ ನಮ್ಮ ಹಿಂದೆ ಮುಂದೆ ನೋಡ್ತಾರೆ, ಯಾವುದು ಇದು. ನೀವು ಆ ಥರ ಏನಾದರೂ ಇನ್ಸಿಡೆಂಟ್ಸ್ ಇದ್ದರೆ ನಮಗೆ ಬಂದು ತೋರಿಸ್ಕೊಳ್ಳಿ, ನಾವು ಅವ್ರ ಮೇಲೆ ಕ್ರಮ ತೊಗೊಂಡು ಅಲ್ಲಿ ಎಲ್ಲಿ ಬೇಕು ಮನೆ ಕೊಡಬೇಕು ಕೊಡಿಸ್ಕೊಡ್ತೇವೆ. ಸೊ ಈ ಸಮಾಜದಲ್ಲಿ ಹಿಂದೆ ಇತ್ತು, ಆ ಥರ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗೋಂತ ಬಂದಿದೆ. ಇನ್ನೂ ಎಲ್ಲಾದರೂ ಉಳಿದಿದ್ರೆ ಹೇಳಿ, ನಾವು ನಿಮ್ಮ ಪರವಾಗಿ ಬಂದು ನಿಂತ್ಕೊತೇವೆ. ನಿಮ್ಮ ಪರವಾಗಿ ಬಂದು ನಿಂತ್ಕೊಂಡು ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ನಾವು ನೋಡ್ಕೊತೇವೆ. ಅದು ನಮ್ಮ ಜವಾಬ್ದಾರಿ. ಆಮೇಲೆ ನೀವೊಂದು ಕಾಸ್ಟ್ ಇನ್ಕಮ್ನಲ್ಲಿ 1-2 ಶಬ್ದಗಳು ಸರಿಯಾಗಿ ಬಳಸಿರಲಿಲ್ಲ. ಅದನ್ನು ಅದೇ ರೀತಿ ಅದು ಸೆನ್ಸಿಟಿವ್ ಆಗಿ ಸರ್ಕಾರ ಅವು 2 ಶಬ್ದಗಳನ್ನು ತೆಗೆದು ಸವಿತಾ ಅಂತ ಹೇಳಿ ಕೊಡಬೇಕಂತ ಹೇಳಿದೆ. ಅದೇ ಥರ ನಮ್ಮವ್ರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ಅವ್ರು ಕೊಡ್ತಾರೆ. ಸೊ ನಿಮ್ಮಲ್ಲಿ ತಾವು ಮುಖಂಡರಲ್ಲಿ ಬಂದಾಗ ತಾವು ಜನರ ಜೊತೆಗೆ ಒಂದು ಕನ್ವಿನ್ಸ್ ಮಾಡಬೇಕು. ಈಗ ಅಧಿಕಾರಿಗಳಿಗೆ ನಾವು ಯಾರೂ ದರ್ಪ ಮಾಡೋಕ್ಕೆ ಬಂದಿಲ್ಲ, ತಮಗೆ ತಮ್ಮ ಕೆಲಸಕ್ಕೋಸ್ಕರ ಬಂದಿರೋದು. ನೀವು ಏನು ಹೇಳ್ತೀರೋ ಅದು ನಾವು ಮಾಡಿಕೊಡ್ತೇವೆ. ನಮ್ಮ ಕಾಯ್ದೆ ಕಾನೂನು ಏನಿರುತ್ತೆ, ನಮ್ಮಲ್ಲಿ ಏನು ಕೊಟ್ಟಿರ್ತಾರೆ ಆ ಪಟ್ಟಿ ಮುಖಾಂತರ ನಾವು ಕೊಡೋದು ನಿಮಗೆ. ಸೊ ಅದನ್ನು ಬಿಟ್ಟು ಬೇರೆ ಕೊಡಿ ಅಂತಂದರೆ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಈಗ ಸದ್ಯಕ್ಕೆ ಏನಿದೆ ಸರ್ಕ್ಯುಲರ್ ಪ್ರಕಾರ ಸವಿತಾ ಅಂತ ಕೊಡಬೇಕಾಯ್ತು, ಅದೇ ಥರ ಕೊಡ್ತೀವಿ. 2ನೇದು. 3ನೇದು ಇವರು ತಿಳಿಸಿದಂತೆ ಅದು ಆ್ಯಕ್ಚುಲಿ ಸರ್ವೆ ನಂಬರ್ 72, ಅದರಲ್ಲಿ ನಮ್ಮ ಮಾನ್ಯ ಶಾಸಕರು ತುಂಬ ಇಂಟ್ರೆಸ್ಟ್ ತೋರಿಸಿ ಪ್ರತಿಯೊಂದು ಸಮಾಜದವರಿಗೂ ಒಂದು 13 ಸಮಾಜದವರಿಗೂ ಅಲ್ಲಿ ಸೈಟ್ಸ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಕಾರಣಾಂತರಗಳಿಂದ ಅವರು ಹೈಕೋರ್ಟಲ್ಲಿ ಕೇಸ್ ಇತ್ತು. ಹೈಕೋರ್ಟಲ್ಲಿ ಕೇಸ್ ಇದ್ದರದ್ದು AC ಅವರಿಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರದ್ದೇನು ಕೂಲಂಕುಷವಾಗಿ ಚರ್ಚೆ ಮಾಡಿ ಅವ್ರು ಸಾಗುವಳಿದಾರರಿಗೆ ಸಾಗುವಳಿ ಕೊಡಬೇಕಾ ಅಥವಾ ಇಲ್ಲ ಅಂತ ಹೇಳಿ ಕೇಸ್ ಇದೆ. ಇವಾಗ ಅದನ್ನು ಹೈಕೋರ್ಟಿಂದ ಫೈಲ್ ತಂದುಬಿಟ್ಟು, ಫೈಲ್ ಇರೋದು ಹೈಕೋರ್ಟಲ್ಲಿದೆ, ಫೈಲ್ ತಂದು ನಾವು AC ಅವ್ರಿಗೆ ಕನ್ವಿನ್ಸ್ ಮಾಡಿ ಅದು ಕೊಡಲಿಕ್ಕಾಗಲ್ಲ ಅಂಥೇಳಿ ನಮ್ಮ ಮುಂದೆ ನಾವು ಪ್ರಸ್ತಾವನೆ ಕಳಿಸ್ತೇವೆ. ಅದಾದ ನಂತರ ಇದು ಬೇಗ ಆಗುತ್ತೆ. ಅದಾದ ನಂತರ AC ಅವರು ಅದನ್ನು ಕ್ಯಾನ್ಸಲ್ ಮಾಡಿದರೆ ಇದು ಸುಮಾರು 1-2 ತಿಂಗಳು ಆಗ್ಬೋದು ಪ್ರಕ್ರಿಯೆ. 1-2 ತಿಂಗಳಲ್ಲಿ ಎಲ್ಲ 13 ಸಮಾಜಕ್ಕೂ ಒಟ್ಟಿನಲ್ಲಿ ಎಲ್ಲ ಸಮಾಜಕ್ಕೂ ಅಲ್ಲಿ ಕೊಡಬೇಕಂತ ಒಂದು ಆಶೆ ಇದೆ. ಇವಾಗ ಅದು ಬಿಟ್ಟು ಬೇರೆ ಕಡೆ ಏನೋ ಕೇಳ್ಕೊಂಡ್ರಿ ನೀವು, ಅದನ್ನು ನಾನು MLA ಅವ್ರ ಜೊತೆ ಅಥವಾ ನಮ್ಮ RIO ಜೊತೆ ಕೂತ್ಕೊಂಡು ಕೂಲಂಕುಷವಾಗಿ ಚರ್ಚೆ ಮಾಡಿ, ಯಾಕಂದರೆ ನೀವು ಒಬ್ಬರೇ ಅಂತಲ್ಲ 13 ಸಮಾಜಕ್ಕೂ ಕೊಡಬೇಕಾಗತ್ತೆ. ಪ್ರತಿಯೊಂದು ಸಮಾಜಕ್ಕೂ ಕೊಡೋದಾದರೆ ಬೇರೆ ಏನಾದರೂ ಆಲ್ಟರ್ನೇಟ್ ಇದ್ದರೆ ಅಲ್ಲಿ ಬೇಕಿದ್ರೆ ವ್ಯವಸ್ಥೆ ಮಾಡ್ತೀವಿ ಅಂತ. ಸೊ ಯಾವತ್ತು ನಾವು ಎಲ್ಲ ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಮನ್ನು ಬಿಟ್ಟಿರಲ್ಲ. ಯಾವುದೇ ನಿಮಗೇನೋ
ಇದನ್ನು ಮಾಡಲ್ಲ. ಸ್ವಲ್ಪ ಏನೋ ಕೇಳೋದ್ರಲ್ಲಿ ಏನೋ ಗೊಂದಲ ಇದ್ದರೆ ಬಂದು ಕ್ಲಾರಿಫೈ ಮಾಡ್ಕೊಂಡು ಹೋಗಿ. ಸೊ ನೀವು ನಮಗೆ ಸಹಕಾರ ಕೊಟ್ಟು ನಾವು ನಿಮಗೆ ಕೆಲಸ ಮಾಡೋ ಥರ ಮಾಡಿಕೊಡಿ ಅಂತ ನನ್ನ ವಿನಂತಿ. ಥ್ಯಾಂಕ್ ಯು. ಜಯಂತಿ ಅಂಗವಾಗಿ ಎಲ್ಲರಿಗೂ ಸವಿತಾ ಮಹರ್ಷಿಯ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ತಾಲೂಕು ದಂಡಾಧಿಕಾರಿಗಳಾದಂಥ ಸಚ್ಚಿದಾನಂದ ಅವರಿಗೆ ನಮ್ಮ ಸವಿತಾ ಸಮಾಜದ ಪರವಾಗಿ ನಾವು ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಮತ್ತು ಈ ಒಂದು ಅತಿ ಹಿಂದುಳಿದಂಥ ವರ್ಗವಾದಂಥ ಸವಿತಾ ಜನಾಂಗವನ್ನು ಗುರುತಿಸಿ ಸರ್ಕಾರ ಸವಿತಾ ಮಹರ್ಷಿಯನ್ನು ಜಯಂತಿಯನ್ನು ಏರ್ಪಡಿಸೋದಕ್ಕೆ ನಾವು ಆ ಸರ್ಕಾರಕ್ಕೆ ಅಭ್ಯರ್ಥಿಯಾಗಿದ್ದೇವೆ. ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಬಂದಿದ್ದೀರಿ ಇವತ್ತು, ಭಾಳ ಸಂತೋಷ ಆಗಿದೆ. ನನ್ನೆಲ್ಲ ತಾಲೂಕು ಆಫೀಸಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಮತ್ತು ನಮ್ಮೆಲ್ಲ ಸವಿತಾ ಬಂಧುಗಳು ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ತುಂಬ ಸಂತೋಷ ಆಗಿದೆ. ಅವರು ಕೂಡ ನಾವು ಧನ್ಯವಾದ ಹೇಳ್ತಾ ಇದ್ದೇನೆ. ಬಹುಶಃ ಸಾಕಷ್ಟು ಜನಗಳಿಗೆ ಸವಿತಾ ಮಹರ್ಷಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆಯೋ ಗೊತ್ತಿಲ್ಲ. ಆದರೂ ಕೂಡ ನಮ್ಮ ಕುಲಗುರುಗಳಾದಂಥ ಸವಿತಾ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಈ ಜನಾಂಗದ ಮುಖ್ಯಸ್ಥರಾಗಿದ್ದರು, ಕುಲಗುರುಗಳಾಗಿದ್ದರು, ನಮ್ಮ ವೃತ್ತಿ ಮಾಡ್ತಾಯಿದ್ರು, ಸಂಗೀತದ ಪಾಠ ಹೇಳ್ತಾಯಿದ್ರು, ವಾದ್ಯಗಳು ನುಡಿಸ್ತಾಯಿದ್ರು. ಹಾಗಾಗಿ ಸುಮಾರು ಈ ಚಿತ್ರದಲ್ಲಿ ನೋಡಿರ್ಬೋದು, ವಾದ್ಯದ ಪರಿಕರಗಳಿವೆ. ಮತ್ತು ಮೊಟ್ಟ ಮೊದಲನೇದಾಗಿ ಆಯುರ್ವೇದದ ಪಂಡಿತರಾಗಿದ್ದರು ನಮ್ಮ ಸವಿತಾ ಮಹರ್ಷಿ ಕುಲಗುರುಗಳು. ಮತ್ತು ಈಗಲೂ ಕೂಡ ಸಾಕಷ್ಟು ನಮ್ಮ ಜನಾಂಗದ ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸಾಕಷ್ಟು ಹೇಳ್ತಾರೆ, ಆಯುರ್ವೇದಿಕ್ ಮೆಡಿಸಿನ್ಸ್ ಹೇಳ್ತಾರೆ ನಮ್ಮ ಜನ. ಹಾಗಾಗಿ ಕೊಟ್ಟಂಥ ಒಂದು ಮಾರ್ಗದರ್ಶನ ನಮಗೆ ಅದು ಈ ರೀತಿ ನಮ್ಮ ವಂಶ ಇಲ್ಲಿ ನಡ್ಕೊಂಡೋಗಿದೆ. ಸವಿತಾ ಮಹರ್ಷಿಗಳು ಹಿಂದೆಯೇ ಕೂಡ ಸಾಕಷ್ಟು ಆಯುರ್ವೇದ, ಸಂಗೀತ ಮತ್ತು ಸಾಕಷ್ಟು ಆಗಲೂ ಕೂಡ ಆಪರೇಷನ್ಸ್ ಇತ್ತು ಆಗಿನ ಕಾಲದಲ್ಲೇ ಕೂಡ. ನಾವೇನು ಚರಕ, ಸುಶ್ರುತ, ವಾಗ್ಭಟ ಅಂತ ಕರಿತೀವಿ ನಾವು ಸವಿತಾ ಇವು ಏನು ಆಯುರ್ವೇದಗಳಲ್ಲಿ, ಅದೇ ರೀತಿ ಕೂಡ ಇವರು ಕೂಡ ಸವಿತಾ ಮಹರ್ಷಿಗಳು ನಮಗೊಂದು ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಹೇಳೋದಿಷ್ಟೇ, ಇನ್ನು ಮುಂದಿನೂ ಕೂಡ ಈ ರೀತಿ ಸವಿತಾ ಮಹರ್ಷಿ ಜಯಂತಿಯನ್ನು ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಆಚರಿಸೋಣ. ಅವರ ಜಯಂತಿ ದಿವಸ ನಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನ ನಡೆಯೋಣ ಅಂತ ಹೇಳ್ತಾ ನನಗೆ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕರು ಕಾಂತರಾಜು, ಅಧ್ಯಕ್ಷರು ಕೃಷ್ಣಮೂರ್ತಿ, ನಾಗೇಶ್ ಬಾಬು, ಸದಾನಂದ, ಶ್ರೀನಿವಾಸ್, ಆರೋಗ್ಯ ರಕ್ಷಾ ಸಮಿತಿ ಮಲ್ಲಿಕಾರ್ಜುನ್, ದೇವರಾಜು, ಆಶ್ರಯ ಕಮಿಟಿ ಮಂಜುನಾಥ್, ದಯಾನಂದ್, ರಘು, ಸವಿತಾ ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು. ತಿಪಟೂರು ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2025 ಆಚರಿಸಲಾಯಿತು. 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2025 ಕಾರ್ಯಕ್ರಮವನ್ನು 150ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ರಸ್ತೆ ಸುರಕ್ಷತೆ ಮತ್ತು ಸೇಫ್ಟಿ ಇವುಗಳ ಉಪಯುಕ್ತತೆಯ ಕೆಲವು ಮಾಹಿತಿಗಳ ಫಲಕವನ್ನ ಹಿಡಿದು ವಿದ್ಯಾರ್ಥಿಗಳು ತಿಪಟೂರು ನಗರದ ಆರ್ಟಿಒ ಕಚೇರಿಯಿಂದ ಬಿಎಚ್ ರಸ್ತೆಯವರೆಗೆ ರಸ್ತೆ ಸುರಕ್ಷತಾ ಜಾಥಾ ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ತಿಪಟೂರು ನಗರದ ಎಆರ್ಟಿಒ ಭಗವಾನ್ ದಾಸ್, ತಹಶೀಲ್ದಾರ್ ಪವನ್ ಕುಮಾರ್, ತಾಲೂಕು ಆರೋಗ್ಯ ಅಧಿಕಾರಿ ರಾಧಿಕಾ, ನಗರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟೇಶ್, ಇನ್ಸ್ಪೆಕ್ಟರ್ ಕೃಷ್ಣಪ್ಪ, ಬಾಲಕರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶಿವಕುಮಾರ್, ಆರ್ಟಿಒ ಕಚೇರಿಯ ಇನ್ಸ್ಪೆಕ್ಟರ್ ನಂದೀಶ್, ಖ್ಯಾತ ವೈದ್ಯ ಡಾಕ್ಟರ್ ಶ್ರೀಧರ್ ಸಿಬ್ಬಂದಿಗಳು ಹಾಗೂ 150ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿ ಜಾಥಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟರು.
ಈ ಸಂದರ್ಭದಲ್ಲಿ ಮಾತನಾಡಿದ ತಿಪಟೂರು ತಾಲೂಕಿನ ತಹಶೀಲ್ದಾರ್ ಪವನ್ ಕುಮಾರ್, ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಸಾರ್ವಜನಿಕರು ಪಾಲಿಸಲೇಬೇಕು. ಯಾವುದೇ ಆತುರ ಮತ್ತು ಗಡಿಬಿಡಿ ಮಾಡದೆ ನಿಧಾನವಾಗಿ ರಸ್ತೆ ನಿಯಮಗಳನ್ನು ಪಾಲಿಸಿಕೊಂಡು ಹೋಗಿ. ನಿಮಗೆ ನಿಮ್ಮದೇ ಆದ ಕುಟುಂಬಗಳು ನಿಮಗೋಸ್ಕರ ಕಾಯುತ್ತಿರುತ್ತವೆ. ನಿಮ್ಮಿಂದ ಬೇರೆಯವರಿಗೆ ಮತ್ತು ಬೇರೆಯವರು ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂತೆ ರಸ್ತೆ ನಿಯಮವನ್ನು ಪಾಲಿಸಿ ಎಂದರು. ನಿಮ್ಮ ಜವಾಬ್ದಾರಿ ನಮ್ಮ ಏನು ಸಮಾಜದ ನಮ್ಮ ಕುಟುಂಬದ ಜವಾಬ್ದಾರಿ ಕೂಡ ಆಗಿರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಎಲ್ಲ ಸಾರ್ವಜನಿಕರಲ್ಲಿ ಏನು ಮುಂದೆ ಮಾಡ್ಕೊಳ್ತಾರೆ ಅಂದರೆ ಸಂಚಾರ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಿ. ಇದು ಕೇವಲ ಇದು ಒಂದು ನಿಮ್ಮ ಮೇಲೆ ಬಲವಂತವಾಗಿ ನಾವು ಮಾಡ್ತಾ ಇದ್ದೀವಿ ಅಂತಲ್ಲ, ನಿಮ್ಮ ಸುರಕ್ಷತೆಗಾಗಿ ಅದು ಇತರರ ಸುರಕ್ಷತೆಗಾಗಿ ಕೂಡ ಮಾಡ್ತಾ ಇರೋದು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕೆಂದು ಕೋರ್ತಾನೆ ಮಾತುಗಳನ್ನು. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ಪಟ್ಟು ಹಿಡಿದಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಟೀಮ್ಗೆ ಹೈಕಮಾಂಡ್ ಭೇಟಿಗೆ ಈ ಅವಕಾಶ ಸಿಗದ ಕಾರಣ ದೆಹಲಿಯಿಂದ ವಾಪಸ್ಸಾಗಿದ್ದಾರೆ. ಇನ್ನು ಮಂಗಳವಾರ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಅವರು ಕೆಲವು ದೆಹಲಿ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದರು. ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸಂಸದ ಸಿದ್ದೇಶ್ವರ್ ನೇತೃತ್ವದ ತಂಡ ವರಿಷ್ಠರ ಭೇಟಿಗೆ ಯತ್ನಿಸುತ್ತಿದೆ. ಇಡೀ ಲಿಂಗಾಯತ ಸಮುದಾಯ ಬಿವೈ ವಿಜಯೇಂದ್ರ ಹಿಂದೆ ಇಲ್ಲ. ಬಿಎಸ್ ಯಡಿಯೂರಪ್ಪ ವರ್ಚಸ್ಸು ವಿಜಯೇಂದ್ರಗೆ ಇಲ್ಲ. ವಿಜಯೇಂದ್ರರನ್ನ ಬದಲಿಸಿದರೆ ಯಾವುದೇ ಹಿನ್ನಡೆ ಆಗುವುದಿಲ್ಲ ಎನ್ನುತ್ತಿರುವ ಬಣ ಅಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಬದಲಿಸುವಂತೆ ಮನವಿ ಮಾಡಲಿದೆ. ಜೊತೆಗೆ ತಟಸ್ಥ ಗುಂಪಿನಲ್ಲಿರುವ ನಾಯಕರು ಕೂಡ ಬೆಂಬಲ ಕೊಡಲಿದ್ದಾರೆ ಎಂಬ ವಿಶ್ವಾಸದಲ್ಲಿ ಯತ್ನಾಳ್ ತಂಡ ಇದೆ. ಈ ಮಧ್ಯೆ ಯತ್ನಾಳ್ ಬಣ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿರುವುದು ಕುತೂಹಲ ಮೂಡಿಸಿದೆ. ಯಲಹಂಕ ವಾಯುನೆಲೆಯಲ್ಲಿ ಫೆಬ್ರವರಿ 10ರಿಂದ 14ರವರೆಗೆ ನಡೆಯಲಿರುವ ಏರ್ ಇಂಡಿಯಾ ವೈಮಾನಿಕ ಪ್ರದರ್ಶನ 2025ರ ಹಿನ್ನೆಲೆಯಲ್ಲಿ ಸಂಚಾರ ದಟ್ಟಣೆ ಆಗದಿರಲು ನಗರ ಸಂಚಾರ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ. ಏಕಮುಖ ಸಂಚಾರ ಮಾರ್ಗ ಬದಲಾವಣೆ ಸೇರಿದಂತೆ ತಾತ್ಕಾಲಿಕ ವ್ಯವಸ್ಥೆ ಬಳಸುವಂತೆ ಸವಾರರಿಗೆ ಮನವಿ ಮಾಡಿದ್ದಾರೆ. ಫೆಬ್ರವರಿ 10ರಂದು ಬೆಳಗ್ಗೆ ಏರ್ ಶೋ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವು ಗಣ್ಯರು ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮ ನಡೆಯುವ ಸ್ಥಳವು ಯಲಹಂಕ ವಾಯುಸೇನಾ ನೆಲೆಯ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ರಸ್ತೆಗೆ ಹೊಂದಿಕೊಂಡಿದೆ. ಈ ರಸ್ತೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಚರಿಸುವ ವಾಹನಗಳು, ತುರ್ತು ಸೇವಾ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡಲಿವೆ. ಆದ್ದರಿಂದ ಸುಗಮ ಸಂಚಾರದ ದೃಷ್ಟಿಯಿಂದ ಫೆಬ್ರವರಿ 10ರ ಬೆಳಗ್ಗೆ 5ರಿಂದ ಫೆಬ್ರವರಿ 14ರ ರಾತ್ರಿ 10ರವರೆಗೆ ಈ ಕೆಳಕಂಠ ಸಂಚಾರ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರು ಬಳ್ಳಾರಿ ರಸ್ತೆಯಲ್ಲಿ ಮೇಕಿ ವೃತ್ತದಿಂದ ಎಂವಿಐಟಿ ಕ್ರಾಸ್ವರೆಗೆ ಮತ್ತು ಎಂವಿಐಟಿ ಕ್ರಾಸ್ನಿಂದ ಮೇದ್ರಿ ವೃತ್ತದವರೆಗೆ ರಸ್ತೆಯ 2 ದಿಕ್ಕಿನಲ್ಲಿ ಸಂಚಾರ ನಿಷೇಧಿಸಲಾಗಿದೆ. ಗೊರಗುಂಟೆಪಾಳ್ಯದಿಂದ ಹೆಬ್ಬಾಳ ಮಾರ್ಗವಾಗಿ ಹೆಣ್ಣೂರು ಕ್ರಾಸ್ವರೆಗೆ ರಸ್ತೆಯ 2 ದಿಕ್ಕಿನಲ್ಲಿ ಮತ್ತು ನಾಗವಾರ ಜಂಕ್ಷನ್ನಿಂದ ಥಣಿಸಂದ್ರ ಮುಖ್ಯ ರಸ್ತೆಯ ಮಾರ್ಗವಾಗಿ ಬಾಗಲೂರು ಮುಖ್ಯ ರಸ್ತೆ, ರೇವಾ ಕಾಲೇಜು ಜಂಕ್ಷನ್ವರೆಗೆ ಹಾಗೂ ಹೆಸರುಘಟ್ಟ ಮತ್ತು ಚಿಕ್ಕಬಾಣಾವರ ಕಡೆಯಿಂದ ಬೆಂಗಳೂರು ನಗರದ ಕಡೆಗೆ ವಾಹನ ಸಂಚಾರ ನಿಷೇಧಿಸಲಾಗಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.